ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. 3 ದಿವಸಗಳ ಹಿಂದಷ್ಟೇ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕುರಿಗಾಹಿ ಕುಟುಂಬಗಳ ಸಮಸ್ಯೆಗಳ ಬಗ್ಗೆ ವರದಿ ತಯಾರಿಸಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ರು. ಇದಕ್ಕೆ ಕೂಡಲೇ ಎಚ್ಚೆತ್ತುಕೊಂಡ ಬೆಳಗಾವಿ ಜಿಲ್ಲೆಯ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ರಾಜೀವ್ ಕುಲೇರಾ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ನಾಯಕ್ ಅವರು ಸ್ಥಳೀಯ ಅಧಿಕಾರಿಗಳಿಗೆ ಕುರಿಗಾಹಿ ಕುಟುಂಬಗಳಿಗೆ ಸಹಾಯ ಮಾಡಿ ಅಂತ ಹೇಳಿ ಕುರಿಗಾಹಿ ಕುಟುಂಬಗಳ ಪಟ್ಟಿಯನ್ನು ಮಾಡುವಂತೆ ಆದೇಶ ಮಾಡಿದ್ದಾರೆ. ಇದರ ಜೊತೆಗೆ ಅವರ ಆದೇಶದ ಮೇರೆಗೆ ಇಂದು ಕಿತ್ತೂರು ತಾಲೂಕು ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ವೀರೇಶ್ ಮತ್ತು ತಂಡ ಕುರಿಗಾಹಿ ಕುಟುಂಬಗಳನ್ನ ಭೇಟಿಯಾಗಿ ಅವರಿಗೆ ಅಗತ್ಯವಾದ ಔಷಧಿ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಕುರಿಗಾಹಿ ಕುಟುಂಬಗಳು ಹಾಗೂ ಕುರಿಗಳ ಆರೋಗ್ಯ ಹಿತ ರಕ್ಷಣೆಗೆ ಸದಾ ಬದ್ಧರಾಗಿದ್ದೇವೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕಿತ್ತೂರು ಆಹಾರ ನಿರೀಕ್ಷಕರು ಆದ ಎಎಸ್ ಅರ್ಶಿನ್ಕರ್ ಅವರು ಕುರಿಗಾಹಿ ಕುಟುಂಬಗಳಿಗೆ ಒಂದು ಆಹಾರ ಪಡಿತರ ಕಾಳುಗಳನ್ನು ವಿತರಣೆ ಮಾಡಿದ್ರು. ಇದಕ್ಕೆ ಸಂತೋಷಗೊಂಡ ಕುರಿಗಾಹಿ ಕುಟುಂಬಗಳ ಸದಸ್ಯರು ಪಶು ವೈದ್ಯಾಧಿಕಾರಿ ಡಾಕ್ಟರ್ ವೀರೇಶ್ ಮತ್ತು ಈ ವರದಿಯನ್ನ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದು ಪರಿಹಾರ ದೊರಕಿಸಿಕೊಟ್ಟಿದ್ದಕ್ಕೆ ಕಂಬಳಿ ಹೊರಿಸಿ ಕುರಿಯನ್ನ ಸಾಂದರ್ಭಿಕವಾಗಿ ನೀಡಿ ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಕಳೆದ 2 ದಿವಸಗಳಿಂದ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಯಿ ಕುಟುಂಬಗಳಿಗೆ ಗ್ಯಾರಂಟಿ ಭಾಗ್ಯವೂ ಇಲ್ಲ ಮತ್ತೆ ವಾರಂಟಿ ಭಾಗ್ಯವೂ ಇಲ್ಲ ಅಂತಕ್ಕಂಥ ಒಂದು ರಾಜ್ಯ ವರದಿನ ಬಿತ್ತರಿಸಿದೆ. ವಿಶೇಷವಾಗಿ ನಾನು ಸಾಂದರ್ಭಿಕವಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಣಗಾವ್ ಕುರಿಗಾಯಿ ಕುಟುಂಬಗಳು ಒಂದು ರೀತಿ ಮಲಪ್ರಭಾ ನದಿ ದಂಡೆಯಲ್ಲಿದ್ವು. ಅವ್ರಿಗೆ ನಾನು ಗಮನ ಚೆಲ್ಲಿದೆ. ವಿಶೇಷವಾಗಿ ಈ ವರದಿ ಚೆಲ್ಲಿದ ನಂತರ ಸಾಕಷ್ಟು ಈಗ ಪಶುಸಂಗೋಪನೆ ಇಲಾಖೆ ಒಂದು ರೀತಿ ನಮ್ಮ ಡಿ ಅವರು ಡಾಕ್ಟರ್ ರಾಜೀವ್ ಕುಲೇರಾ ಅವರು ಒಂದು ರೀತಿ ಮಾರ್ಗದರ್ಶನ ಸಲಹೆ ಸೂಚನೆ ಮೇರೆಗೆ ವಿಶೇಷವಾಗಿ ಕಿತ್ತೂರು ಒಂದು ರೀತಿ ತಾಲೂಕು ಪ್ರಭಾರಿ ಹೇಡಿಯಾಗಿರ್ತಕ್ಕಂಥ ಡಾಕ್ಟರ್ ವೀರೇಶ್ ಅವರು ಬಂದಿದ್ದಾರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಕುರಿಗಾಯಿ ಕುಟುಂಬಗಳಿಗೆ ಅಗತ್ಯ ಔಷಧಿಗಳನ್ನ ಕೊಟ್ಟು ಒಂದು ರೀತಿ ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಬಂದಿದ್ದಾರೆ. ಸಾಕಷ್ಟು ಒಂದು ರೀತಿ ಆಹಾರ ಇಲಾಖೆಯವರು ಬರೋರಿದ್ದಾರೆ, ಮತ್ತೆ ಗ್ಯಾರಂಟಿ ಯೋಜನೆಯವರು ಬರೋರಿದ್ದಾರೆ. ಈಗ ಪ್ರಾಥಮಿಕವಾಗಿ ನಮ್ಮ ಡಾಕ್ಟರ್ ವೀರೇಶ್ ಅವರು ಬಂದಿದ್ದಾರೆ. ಬನ್ನಿ ಅವ್ರೇನ್ ಹೇಳ್ತಾರ ಬಗ್ಗೆ ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಮ್ಮ ಹೆಸರು ಸಿದ್ದಾಪತ್ರ. ಹೇಳಿ ಸಿದ್ದಾಪತ್ರ ಹೇಳಿ ಸರ್. ಈಗ ಪಶು ಅಧಿಕಾರಿಗಳು ಬಂದ ನಮ್ಗೆಲ್ಲ ಔಷಧ ಈಗ ಕೊಟ್ಟಾರ ಸರ್. ಇದೇ ರೀತಿ ಹಿಂಗ್ ಮುಂದುವರ್ಸ್ಕೊಂಡ್ ವಾರ ಹೆಲ್ಪ್ ಆಗ್ಬೋದು ಸರ್, ಅದೇನಿಲ್ಲ ಅಂತಲ್ಲ. ಅದಕ್ಕಾಗಿ ನಾವು ಎಲ್ಲ ಕುರಿಗಾರು ಇಲ್ಲಿ ಬಂದ ಇದನ್ನ ಅವ್ರಿಗೆ ಧನ್ಯವಾದ ಹೇಳಕ್. ನಮಸ್ತೆ. ವಿಶೇಷವಾಗಿ ಕುರಿಗಾಯಿ ಕುಟುಂಬಗಳಿಗೆ ಇಲ್ಲಿವರೆಗೂ ಸಹ ಒಂದ್ ರೀತಿ ಚಿಕಿತ್ಸೆಗಳು ಸಿಗ್ತಾ ಇಲ್ಲ, ಒಂದ್ ರೀತಿ ಮೆಡಿಕಲ್ಗಳಲ್ಲಿ ತಗತಾವ್ರಿ ಅಂತಕ್ಕಂಥದ್ದು ಒಂದು ಇದಿತ್ತು. ಹೀಗಾಗಿ ತಾವು ಬಂದು ಒಂದ್ ರೀತಿ ಮಾನವೀಯತೆ ಮರ್ತಿದ್ದೀರಾ? ಎಸ್ ಸರ್, ಆತರ ಯಾವ್ದು ಇಲ್ಲ ಸರ್. ಈಗ ಈ ವರದಿ ನಂತರ ನಮ್ಮ ಮೇಲಾಧಿಕಾರಿಗಳ ನಿರ್ದೇಶನದ ಮೇಲೆಗೆ ನಾವು ನಿಮಗೆಲ್ಲಾ ಕುರಿಗಾರರ ಜೊತೆಗೆ ಇದೀವಿ. ಮತ್ತೆ ಇಲ್ಲಿ ಎಲ್ಲ ಮೆಡಿಸಿನ್ ಕೂಡ ಸಪ್ಲೈ ಮಾಡ್ತಾ ಇದೀವಿ. ಮತ್ತೆ ನಮ್ಮಲ್ಲಿ ಸಾಕಷ್ಟು ಅವೈಲೇಬಲ್ ಇದೆ ಮೆಡಿಸಿನ್. ಬಂದು ನೀವು ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಬಹುದು. ನಿಮಗೆ ಯಾವ್ದೇ ಕುಂದು ಕೊರತೆಗಳಿದ್ರು ಕೂಡ ನಾವು ನಿಮ್ ಜೊತೆಗೆ ಇರ್ತೀವಿ. ಮತ್ತೆ ಇಲ್ಲಿವರೆಗೂ ನಮ್ಮಲ್ಲಿ ಪಶುಪಾಲನಾ ಇಲಾಖೆ ಒಳಗೂ ಯಾವ್ದೇ ಸಮಸ್ಯೆ ಇಲ್ಲ, ಸಫಿಶಿಯಂಟ್ ಮೆಡಿಸಿನ್ ಇದೆ. ನಮ್ಮ ಮೇಲಧಿಕಾರಿಗಳು ಏನ್ ನಿರ್ದೇಶನ ನೀಡಿದಾರೋ ಅದ್ರ ಪ್ರಕಾರ ನಿಮ್ ಜೊತೆಗೆ ನಾವಿದ್ದು ಸಹಕರಿಸ್ತೀವಿ ಅಂತ ನಾನು ಈ ಟೈಮಲ್ಲಿ ಹೇಳ್ತಾ ಹೋಗ್ತೇನೆ. ಸರ್, ಸಾಕಷ್ಟು ಕುರಿಗಾಯಿ ಕುಟುಂಬಗಳು ಒಂದ್ ರೀತಿ ಅವರು ವಲಸೆ ಕುರಿಗಾಯಿ ಕುಟುಂಬಗಳು ವಿಶೇಷವಾಗಿ ಯಾಕೆ ಸರ್ ಇಲ್ಲಿವರೆಗೂ ಸಹ ಒಂದ್ ರೀತಿ ಅವ್ರಿಗೆ ಮೆಡಿಸಿನ್ಸ್ ಗಳು ಸಹ ಖಾಸಗಿ ಮೆಡಿಕಲ್ ಅಲ್ಲಿ ತಗೊಂತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಯಾಕೆ ಸರ್? ಏನು ಇಲ್ಲ, ನಮ್ಮಲ್ಲಿ ಯಾವ್ದು ಆತರ ಆಗಿಲ್ಲ ಸರ್. ಕಿತ್ತೂರು ಭಾಗದಲ್ಲಂತೂ ಆತರ ಸಮಸ್ಯೆಗಳು ನನಗೆ ತಿಳಿದ ಮಟ್ಟಿಗೆ ಯಾವ್ದು ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಯಾರೇ ನಮ್ಮ ಪಶು ಆಸ್ಪತ್ರೆಗಳಿಗೆ ಬಂದ್ರು ಕೂಡ ಯಾರು ಇಲ್ಲ ಅಂತ ಹೇಳಿ ಕಳಿಸಿಲ್ಲ. ಇಲ್ಲಿವರೆಗೂ ಕೊಡ್ತಾರೆ ಮೆಡಿಸಿನ್. ಮತ್ತೆ ಹಂಗೆ ಯಾವ್ದು ನಮ್ ಗಮನಕ್ಕೆ ಬಂತು ಅಂದ್ರೆ ನಮಗೆ ನೇರವಾಗಿ ನಮ್ ಗಮನಕ್ಕೆ ತಂದ್ರೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಮತ್ತೆ ಇಲ್ಲಿವರೆಗೂ ಯಾರು ಕೂಡ ಇಲ್ಲಿ ಕಿತ್ತೂರು ಭಾಗದಲ್ಲಂತೂ ಯಾರು ಬಂದ್ ಭೇಟಿಯಾಗಿಲ್ಲ. ಮತ್ತೆ ಆತರ ಏನೇ ಇದ್ರೆ ನಮ್ ಗಮನಕ್ಕೆ ತಂದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಸರ್. ಈಗ ಒಟ್ಟಾರೆ ಎಲ್ಲಾ ಕುರಿಗಾಯಿ ಕುಟುಂಬಗಳಿಗೆ ಒಬ್ಬ ಪಶು ಅಧಿಕಾರಿಗಾಗಿ ಏನ್ ಹೇಳಿಕ್ ಬಯಸ್ತಾರೆ? ವೈದ್ಯಾಧಿಕಾರಿಯಾಗಿ ಅಂದ್ರೆ ಏನು, ನಮ್ಮ ಜೊತೆಗಿದ್ದು ನಮ್ಮಲ್ಲಿ ಏನೇನು ಯೋಜನೆಗಳಿದೆ, ನಮ್ಮಲ್ಲಿ ಯಾವ ಸ್ಕೀಮ್ಗಳು ಬರ್ತಾ ಇದಾವೆ ಅವನ್ನೆಲ್ಲ ಬಂದು ತಿಳ್ಕೊಂಡು ನೇರವಾಗಿ ನಮ್ಮ ಪಶು ಆಸ್ಪತ್ರೆಗಳು ಸಂಪರ್ಕ ಮಾಡಿ ನಿಮ್ ಕುಂದು ಕೊರತೆ ನಮ್ಮಲ್ಲಿ ಹೇಳ್ಕೊಂಡ್ರೆ ನಾವೆಲ್ಲ ಬಗೆಹರಿಸ್ತೀವಿ. ಆತರ ಏನೇ ಇದ್ರು ಸಮಸ್ಯೆಗಳಿದ್ರು ನಮ್ಮ ಹತ್ರ ನೇರವಾಗಿ ಬಂದು ಸಂಪರ್ಕ ಮಾಡಬಹುದು. ಆತರ ಏನಿದ್ರು ನಾವು ಕ್ರಮ ತಗೊಂತೀವಿ. ಕುರಿಗಾಯಿಗಳ ಕುಟುಂಬದ ಪರಿಸ್ಥಿತಿ ನೋಡಿದ್ದೀರಾ ಅಂತ ವರದಿ ಮಾಡಿದೆ. ಇದು ಕೂಡಲೇ ಎಚ್ಚೆತ್ಕೊಂಡು ಮೊನ್ನೆ ಪಶು ಇಲಾಖೆ ಅಧಿಕಾರಿಗಳು ಬೆಳಗ್ಗೆ ಔಷಧಿ ಕೊಟ್ಟೋದ್ರು. ಈಗ ಆಹಾರ ಇಲಾಖೆಯವರು ಮನೆ ಡಿ ಸಾಹೇಬ್ರು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಕಿತ್ತೂರು ತಾಲೂಕು ಒಂದು ರೀತಿ ಆಹಾರ ಇಲಾಖೆ ಸಿಬ್ಬಂದಿಯವರು ಪಾಪ ಈ ಕುರಿಗಾಯಿ ಕುಟುಂಬಗಳಿಗೆ ಅಕ್ಕಿ ವಿತರಣೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ಪಾಪ ಅವ್ರಿಗೆ ನೋಡಿ ರೈತರುಗಳ ಹತ್ರ ಅಕ್ಕಿ ಇಸ್ಕೊಂಡು ಇದು ಮಾಡ್ತಿದ್ರು, ಸರ್ಕಾರದಿಂದ ತಲುಪಿಸಿದ್ದಾರೆ. ಅವ್ರು ಧನ್ಯವಾದಗಳು ಹೇಳ್ತಾ ಮತ್ತೆ ಅವ್ರು ಕೂಡಲೇ ಕೂಪನ್ ರೇಷನ್ ಕಾರ್ಡ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತೇನೆ. ನಾನು ಮೊನ್ನೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಯಿ ಕುಟುಂಬಗಳ ಒಂದು ರೀತಿ
ಪರಿಸ್ಥಿತಿ ನೋಡಿದ್ದೀರಾ. ಗ್ಯಾರಂಟಿ ಭಾಗ್ಯವಿಲ್ಲ, ವಾರಂಟಿ ಭಾಗ್ಯವಿಲ್ಲ ಅಂತಕ್ಕಂಥ ಸ್ಟೋರಿ ಮಾಡಿದೆ. ಇದಕ್ಕೆ 2 ದಿವಸಗಳಿಂದ ಮಾಡಿದೆ. ಇದು ಸರ್ಕಾರದ ಲೆವೆಲ್ಗೂ ಸಹ ಹೋಗಿ ಮಾನ್ಯ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೂ ಹೋಗಿ ನಿನ್ನೆಯಿಂದನೇ ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು. ವಿಶೇಷವಾಗಿ ನಮ್ಮ ಪಶುಸಂಗೋಪನೆ ಉಪನಿರ್ದೇಶಕರಾದ ಡಾಕ್ಟರ್ ರಾಜು ಕುಲೇರ್ ಅವರು ಪ್ರಥಮವಾಗಿ ಕಾಲ್ ಮಾಡಿ ಒಂದ್ ರೀತಿ ವಿಶೇಷವಾಗಿ ವಿಶೇಷವಾಗಿ ನಾವು ಸದಾ ಕುರಿಗಾಯಿ ಕುಟುಂಬಗಳ ಪರವಾಗಿ ಇರ್ತೀವಿ. ಯಾವುದೇ ರೀತಿ ಒಂದ್ ರೀತಿ ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಸದಾ ಪಶುಸಂಗೋಪನೆ ಇಲಾಖೆ ಅವ್ರಿಗೆ ಒಂದ್ ರೀತಿ ಔಷಧಿಗಳನ್ನ ಕೊಡುತ್ತೆ ಅಂತಕ್ಕಂತ ಹೇಳಿ ಇವತ್ತು ಕಿತ್ತೂರು ವೈದ್ಯಾಧಿಕಾರಿಗಳಿಗಂತ ಡಾಕ್ಟರ್ ವೀರೇಶಂ ಕಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಕುರಿಗಾಯಿ ಕುಟುಂಬಗಳಿಗೆ ಸುಮಾರು 4 ತಾಲೂಕುಗಳಿಂದ ಕುರಿಗಾಯಿ ಕುಟುಂಬಗಳು ಬಂದವೆ. ಇವ್ರಿಗೆಲ್ಲರಿಗೂ ಸಹ ಒಂದ್ ರೀತಿ ಮಾನವೀಯತೆ ಮರೆದು ಇಟ್ಕೊಳ್ರಿ. ಇದು ಒಂದ್ ರೀತಿ ಮಾನವೀಯತೆ ಮರೆದು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಔಷಧಿಗಳನ್ನ ಮತ್ತೆ ಸಾಕಷ್ಟು ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ. ಕೊಟ್ಟು ಒಂದ್ ರೀತಿ ಸದಾ ಕುರಿಗಾಯಿಗಳ ಕುಟುಂಬಗಳ ರಕ್ಷಣೆಗೆ, ಆ ಕುರಿಗಳ ಒಂದ್ ರೀತಿ ಆರೋಗ್ಯದ ಸಂರಕ್ಷಣೆಗೆ ಬದ್ಧರಾಗಿದ್ದೀರಿ ಅಂತಕ್ಕಂಥ ಮಾತುಗಳಿದ್ದಾರೆ. ಅವ್ರಿಗೆ ಈ ಕುರಿಗಾಯಿ ಕುಟುಂಬಗಳ ಪರವಾಗಿ ವೈಯಕ್ತಿಕವಾಗಿ ನಾವು ಪತ್ರಕರ್ತನಾಗಿ ನಾನು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಒಟ್ಟಾರೆಯಾಗಿ ಕೂಡಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಮತ್ತು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರಿಗೆ ಶ್ಲಾಘನೀಯ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.